ಅಭಿವೃದ್ಧಿ ವಿಚಾರವಾಗಿ ನೋಡೋದಾದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಜನ ಏನು ನಿರೀಕ್ಷೆ ಮಾಡಿದ್ರು ಅಭಿವೃದ್ಧಿ ವಿಚಾರಗಳಿಗೆ ಸಂಬಂಧಪಟ್ಟಕ್ಕೆ ಕುಂಠಿತ ಆಗಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ವಿಧಾನಸೌಧದಲ್ಲಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರಗಳೇನಿತ್ತು ಅದು ಎಲ್ಲೋ ಒಂದು ಕಡೆ ಹಾದಿ ತಪ್ಪಿದೆ ಅನ್ನೋದು ನಿಮ್ಮ ವಾದ. ಈಗ ಅಭಿವೃದ್ಧಿ ವಿಚಾರವಾಗಿ ಸಾಕಷ್ಟು ಬಾರಿ ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಬಹಿರಂಗವಾಗಿ ಸಾರ್ವಜನಿಕ ವಲಯದಲ್ಲಿ ಅಭಿವೃದ್ಧಿಗೆ ನಮಗೆ ಅನುದಾನ ಸಿಗ್ತಾ ಇಲ್ಲ, ನಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಜನ, ಗ್ರಾಮಗಳಿಗೆ ಹೋದಾಗ ಕ್ಷೇತ್ರಕ್ಕೆ ಹೋದಾಗ ಜನ ನಮಗೆ ಪ್ರಶ್ನೆ ಮಾಡ್ತಾರೆ, ಆ ಪ್ರಶ್ನೆಗೆ ನಮಗೆ ಉತ್ತರ ಸಿಗ್ತಾ ಇಲ್ಲ ಅಂತ ಸ್ವಪಕ್ಷದ ಶಾಸಕರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳೆಲ್ಲ ರೆಕಾರ್ಡಿಂಗ್ಸ್ ತಮ್ಮ ಹತ್ರನೇ ಇದೆ ಸರ್. ಇದನ್ನು ಹೊರತುಪಡಿಸಿ ಇವತ್ತು ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ಕುಸಿದಿದೆ. ಜೊತೆಯಲ್ಲಿ ನೀವು ಸದನದ ಬಗ್ಗೆ ಒಂದು ಮಾತು ಹೇಳಿದ್ರಿ. ಇವತ್ತು ನಮ್ಮಂಥ ಯುವ ಜನಪ್ರತಿನಿಧಿಗಳು ನಾವು ಬಯಸ್ತಕ್ಕಂಥದ್ದು ಅಥವಾ ಮುಂದೆ ಬರ್ತಕ್ಕಂಥ ಯುವ ಜನಪ್ರತಿನಿಧಿಗಳಿಗೆ ನೀವು ಹಾಕಬೇಕಾಗಿರ್ತಕ್ಕಂಥ ಮಾರ್ಗ ಯಾವುದು, ನೀವು ತೋರಿಸ್ಬೇಕಾಗಿರ್ತಕ್ಕಂಥ ದಾರಿ ಯಾವುದು? ವಿಧಾನಸೌಧ ಅಂದರೆ ನಾವೆಲ್ಲ ದೇವಾಲಯ ಅಂತಕ್ಕಂಥದ್ದು ಭಾವಿಸಿದ್ದೀವಿ. ಅಂಥ ಒಂದು ದೇವಾಲಯದಲ್ಲಿ ಸಾಕಷ್ಟು ಜನ ಮಾನೀಯರು ಆಳ್ವಳಿಕೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ. ವಿಷಯಾಧಾರಿತವಾದಂಥ ಒಂದು ಚರ್ಚೆಗೆ ನೀವೇನಾದ್ರೂ ಇಲ್ಲಿವರೆಗೂ ಆಸ್ಪದ ಕೊಟ್ಟಿದ್ದೀರಾ? ಸಚಿವರಿಗೆ ಹನಿ ಟ್ರ್ಯಾಪು, ಕೇಂದ್ರಕ್ಕೆ ಮನಿ ಟ್ರ್ಯಾಪು, ಜನಗಳಿಗೆ ತೆರಿಗೆ ಟ್ರ್ಯಾಪು, ಇನ್ನು ಇಲ್ಲಿ ಕಮಿಷನ್ ಟ್ರ್ಯಾಪು, ಸಂಪೂರ್ಣ ಟ್ರ್ಯಾಪಿನ ಸರ್ಕಾರ ಅಷ್ಟೇ ಇದು.